ಅಂಬೇಡ್ಕರ್ ಅವ್ರ ಬಗ್ಗೆ ಫುಲ್ ಪ್ರತಿಯೊಂದು ಇದೆ. ಅವ್ರದ್ದು ಸ್ಟಾರ್ಟಿಂಗ್ ಬರ್ನಿಂದ ಡೆತ್ವರೆಗೂ ಇದೆ. ತುಂಬ ಚೆನ್ನಾಗಿದೆ. The theme is also very good, I feel. It's more about equality and upliftment anta annistu. ಇವತ್ತು ಲಾಲ್ಬಾಗ್ನ ಈ 216ನೇ ಫ್ಲವರ್ ಶೋನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಾವಾಗಲೇ ನೋಡಿದ್ದೀವಿ, ಕೇಳಿದ್ದೀವಿ ಸಹ. ಬನ್ನಿ ಈಗ ನಮ್ಮ ಜನಸಾಮಾನ್ಯರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಹೇಗಿದೆ ಅವ್ರ ಎಕ್ಸ್ಪೀರಿಯೆನ್ಸು? ಪ್ರತಿ ವರ್ಷ ಇಲ್ಲಿಗೆ ಫ್ಲವರ್ ಶೋನ ನೋಡೋಕ್ಕೆ ಬರ್ತಾ ಇದ್ದಾರಾ? ಯಾರೆಲ್ಲ ಬರ್ತಾರೆ? ಯಾರ ಜೊತೆ ಬಂದಿದ್ದಾರೆ? ಈ ಥೀಮ್ ಅವರಿಗೆ ಎಷ್ಟು ಇಷ್ಟ ಆಯಿತು? ಯಾವೆಲ್ಲ ವೆರೈಟಿ ಆದಂತಹ ಹೂಗಳನ್ನ ನೋಡಿದ್ದಾರೆ? ಇದ್ರ ಅರ್ಥ ಏನು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಪ್ರತಿ ವರ್ಷ ಬರ್ತೀರಾ? ಹೌದು ಮೇಡಮ್, ಪ್ರತಿ ವರ್ಷ ಬರ್ತೀವಿ. ಇವಾಗಲೂ ನಮ್ಮ ಸೊಸೆ ನಮ್ಮ ಮೊಮ್ಮಕ್ಕಳೆಲ್ಲ ಬಂದಿದ್ವಿ. ತುಂಬ ಚೆನ್ನಾಗಿದೆ ಮೇಡಮ್. ಎಲ್ಲರೂ ಬನ್ನಿ ನೋಡಿ. ಅದು ಕಣ್ಣಲ್ಲಿ ನೋಡ್ಬೋದು, ಬಾಯಲ್ಲಿ ಹೇಳೋಕ್ಕಾಗಲ್ಲ ಯಾವ ಥರ ಇದೆ ಆ ಕಲರ್ ಹೂವು ಅಂತ. ಚೆನ್ನಾಗಿದೆ. ಪ್ರತಿ ವರ್ಷ ನೋಡೋದಕ್ಕೂ ಈ ವರ್ಷ ನೋಡೋದಕ್ಕೂ ಏನು ವ್ಯತ್ಯಾಸ ಇದೆ? ತುಂಬ ಚೆನ್ನಾಗಿದೆ ಮ್ಯಾಮ್. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ವರ್ಷಕ್ಕಿಂತ. ಯಾವ ರೀತಿಯಾದಂತಹ ಹೂವುಗಳನ್ನ ನೋಡಿದ್ರಿ? ಎಲ್ಲ ಥರದ್ದು ಹೂವು ಇದೆ ಮ್ಯಾಮ್. ನಾವು ಮನೆ ಹತ್ರ ನೋಡಿರೋದೆಲ್ಲ ಒಂದು 10 ಥರ ನೋಡಿರ್ತೀವಿ ಅಷ್ಟೇ. ಇಲ್ಲಿ ಅದು ಎಷ್ಟು ಥರ ಇದೆ ಅಂತೆಲ್ಲ ಹೇಳೋಕ್ಕೆ ಆಗಲ್ಲ, ನೋಡ್ಬೋದು ಅಷ್ಟೇ. ಪ್ರತಿ ಇಯರ್ ಬರ್ತೀರಾ ಇಲ್ಲಿ? ಇಲ್ಲ ಮ್ಯಾಮ್, ಒಂದು 5 ಇಯರ್ಸ್ ಆಯ್ತು ಬಂದು, ಇವಾಗ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ಮ್ಯಾಮ್. ಅದು ಈ ಸಲ ಡಾಕ್ಟರ್ ಅಂಬೇಡ್ಕರ್ ಹೌದೌದು ಮಾಡ್ತಾ ಇದ್ದಾರೆ, ತುಂಬ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ, ಹೌದಲ್ವಾ? ಹಂಗಾಗಿ ಚೆನ್ನಾಗಿದೆ. ಫಸ್ಟು ಮೊದಲನೇ ಸಲ ಈ ಥರ ಮಾಡಿದ್ದಾರೆ ಅಂದರೆ ನಮಗೂ ಖುಷಿ ಇದೆ. ಬಟ್ ನಾವು ಅವ್ರಿಗೆ ಯಾವತ್ತೂ ಸಪೋರ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ತುಂಬ ವೆರೈಟಿ ಆಫ್ ಹೂವುಗಳೆಲ್ಲ ಪ್ರದರ್ಶಿಸಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಏನೇನು ನಡೀತೋ ಸೊ ಎಲ್ಲ ಡೀಟೇಲ್ಡ್ ಆಗಿದೆ. ಅವರು ಬುದ್ಧಿಸಮ್ ದೀಕ್ಷೆ ಸ್ವೀಕರಿಸಿದ ಸ್ಥಳ ಹಾಗೂ ಓಲ್ಡ್ ಪಾರ್ಲಿಮೆಂಟ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಇದು ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು. ಸೊ ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ಏನು ಮಾಡ್ತಾರೆ ಅಂತ ನೋಡೋದೊಂದು ಕುತೂಹಲನೂ ಇದೆ. ಭಾಳ ಚೆನ್ನಾಗಿದೆ. ತುಂಬ ವೆರೈಟಿ ಹೂವು ನೋಡಿದ್ವಿ. ಮತ್ತು ಆ ಡೆಕೋರೇಷನ್ನು, ಫ್ಲವರ್ ಆರ್ಗನೈಸ್ಡು ಎಲ್ಲ ಭಾಳ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಬೆಂಗಳೂರಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಈಗ ನಾವು ಬೇರೆ ಕಡೆ ಎಲ್ಲ ಗಾರ್ಡನ್ಗೆಲ್ಲ ಹೋಗಿ ನೋಡೋದಕ್ಕಿಂತ ಈಗ ಊಟಿಲಿದೆ, ಊಟಿಗೆ ಹೋಗಿ ನೋಡೋಕ್ಕಾಗಲ್ಲ. ಇಲ್ಲಿರೋರು ಆರಾಮಾಗಿ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಅದ್ರಾಗೂ ಈಗ ಈಗಿನ ಕಾಲದ ಮಕ್ಳಿಗಂತೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಇಲ್ಲಿಗೆ ಬಂದರೆ ಅಂಬೇಡ್ಕರ್ ಅವ್ರ ಬಗ್ಗೆ ಫುಲ್ ಪ್ರತಿಯೊಂದು ಇದೆ. ಅವ್ರದ್ದು ಸ್ಟಾರ್ಟಿಂಗ್ ಬರ್ನಿಂದ ಡೆತ್ವರೆಗೂ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಖುಷಿ ಆಗುತ್ತೆ. ನಿಮ್ಗೆ ಹೇಗೆ ಅನಿಸ್ತು? ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಲಾಸ್ಟು ಬಂದಾಗ ಪುನೀತ್ ರಾಜ್ಕುಮಾರ್ ಸರ್ದಿತ್ತು, ಅಂದರೆ ಕರ್ನಾಟಕದ ಬಗ್ಗೆ ಇತ್ತು. ಬಟ್ ಈ ಸರಿ ಬಂದಾಗ ಪರ್ಟಿಕ್ಯುಲರ್ ಅಂಬೇಡ್ಕರ್ ಸರ್ ಬಗ್ಗೆನೇ ಇದೆ, ಮತ್ತು ಬುದ್ಧ ಇದೆ. ಒಂದು ಪೀಸ್ ಆಫ್ ಮೈಂಡು. ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ. ಅದಕ್ಕೋಸ್ಕರ ಬಂದು ನೋಡಬೇಕು. ಎಲ್ಲರೂ ಬಂದು ನೋಡಿ. ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಲಾಲ್ಬಾಗ್ ನೋಡಲಿಕ್ಕೆ. ಶೋ ನೋಡೋಕ್ಕೆ ಬರ್ತಾ ಇದ್ದು ತುಂಬ ಚೆನ್ನಾಗಿದೆ. ನೋಡ್ತಾ ಇರೋ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಒಂದ್ಸಲಿ ಬಂದು ನೋಡಲಿ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ಅಂದರೆ ನೀವು ಯಾರ ಜೊತೆ ಬಂದಿದ್ದೀರಾ? ಏನೋ ನಮ್ಮ ಫ್ರೆಂಡ್ ಅವರು, ನಮ್ಮ ಪಕ್ಕದ ಮನೆಯವರು. ನಾವು ಇಬ್ಬರು ಒಟ್ಟಿಗೆ ಇದ್ದೀವಿ, ಒಂದು ಫ್ಲ್ಯಾಟಲ್ಲಿ ಇರೋದು. ಪಕ್ಕದ ಮನೆ ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಬಂದಿರೋದು. ಹಾಗೆ ಎಲ್ಲರೂ ಬಂದು ನೋಡಲಿ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ. ಈಗ ಎಲ್ಲರೂ ಹೌಸ್ ವೈಫ್ ಅಂದರೆ ಮನೆಗೆ ಕೂತಿರ್ತಾರೆ. ಈಗ ವರ್ಕ್ ಹೋಗೋರು ಅಷ್ಟೇ, ಹೊರಗಡೆ ಟ್ರಿಪ್ ಅದು ಇದು ಅಂತ ಹೋಗ್ತಿರ್ತಾರೆ. ಹೌಸ್ ವೈಫ್ ಮನೆಗೆ ಇರ್ತಾರಲ್ಲ. ಬಟ್ ಅವ್ರಿಗೆ ಬಂದು ನೋಡಿದ್ರೆ ಮನಸ್ಸಿಗೆ ಒಂಥರ ಉಲ್ಲಾಸ ಆಗುತ್ತೆ, ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಪೀಸ್ ಆಫ್ ಮೈಂಡ್ ಬರುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ರೌಡ್ ಕಡಿಮೆ ಇದೆ, ಅದೊಂದು ಮನಸ್ಸಿಗೆ ತುಂಬ ಆನಂದ ಬಂತು ಇವತ್ತು. ಇನ್ನೊಂದೇನೆಂದರೆ ತುಂಬ ಬ್ರೈಟಾಗಿ ಕಲರ್ಫುಲ್ ಆಗಿದೆ.
ಆಯಿತಾ. ಪ್ಲಸ್ ನಮ್ಮದು ಪಾರ್ಲಿಮೆಂಟ್ ನೋಡಿದ್ರೆ ಕಣ್ಮುಂದೆ ನಿಂತಂಗಿದೆ. ಸೊ ವೆರಿ ಹ್ಯಾಪಿ, ವೆರಿ ಬ್ಯೂಟಿಫುಲ್, ಅಷ್ಟೇ, ವೆರಿ ಪೀಸ್ಫುಲ್. ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಈ ಸಲ ಇವ್ರು ಕಂಪ್ಲೀಟ್ ಅಂಬೇಡ್ಕರ್ ಅವರ ಥೀಮ್ ಇಟ್ಕೊಂಡು ಹೌದು. ಅವರು ಹುಟ್ಟಿದಿಂದ ಹಿಡಿದು ಸಾಯೋವರೆಗೂ ಅವರು ಯಾವ ಧರ್ಮನ ತಗೊಂತಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ತೋರಿಸಿದ್ದಾರೆ. ಓಕೆ, ಹೇಗೆ ಅನಿಸ್ತಾ ಇದೆ ನಿಮಗೆ ಇದು ಕಂಪ್ಲೀಟ್ ಆಗಿ ನೋಡ್ಸಿರೋದು? ಹೌದು, ಇಂಥ ಇನ್ಫಾರ್ಮೇಷನ್ ಕೊಡಲೇಬೇಕು. ಐ ಮೀನ್ ಇಟ್ ಇಸ್ ಗುಡ್, ಇನ್ಫಾರ್ಮೇಟಿವ್ ಆಗಿದೆ. ಬಟ್ ಎಷ್ಟು ಜನರಿಗೆ ಅದು ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಪ್ಲೇ ಥರ ಪ್ರೊಜೆಕ್ಟರಲ್ಲಿ ಹೋಗ್ತಾ ಇದ್ರೆ ಏನಾದರೂ ಅರ್ಥ ಆಗ್ಬೋದು. ಬಿಕಾಸ್ ತುಂಬ ಜನರಿಗೆ ಓದೋಕ್ಕೆ ಟೈಮ್ ಇರೋದಿಲ್ಲ, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಟು ಬಿ ವೆರಿ ಹಾನೆಸ್ಟ್, ನೀವು ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ. ಸೊ ಅಟ್ಲೀಸ್ಟ್ ಒಂದು ಪ್ಯಾಂಪ್ಲೆಟ್ ಥರ ಕೊಟ್ಬಿಟ್ರೆ ದೇಲ್ ಗೋ ಬ್ಯಾಕ್ ಹೋಮ್ ಆ್ಯಂಡ್ ರೆಫರ್ ಟು ದಟ್. ಓಕೆ, ನಾವು ಇಲ್ಲಿಗೆ ಹೋಗಿದ್ದೀವಿ, ಇದ್ದಿತ್ತಲ್ಲಿ ಇನ್ನೊಂದು ಸತಿ ಹೋಗಿದ್ರೆ ಇನ್ನೂ ಚೆನ್ನಾಗಿ ಅದನ್ನು ಕೋರಿಲೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಯಾರ ಜೊತೆ ಬಂದಿದ್ದೀರಾ? ನಾವು 3 ಜನ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸ್. ನಾವೆಲ್ಲ ಸ್ಕೂಲ್ ಫ್ರೆಂಡ್ಸ್, 35 ಇಯರ್ಸ್ ಪ್ಲಸ್. ಅಂದರೆ ನೀವು ಸ್ಕೂಲಿಂದನೂ ಲಾಲ್ಬಾಗಿಗೆ ಬರ್ತಾ ಇದ್ದೀರಾ? ಇಲ್ಲ, ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದೀವಿ. ಅವಾಗ ಫ್ಲವರ್ ಶೋ ಕರ್ಕೊಂಡು ಬಂದಿದ್ದಾರೆ, ಜಸ್ಟ್ ಅಷ್ಟೇ. ಆಮೇಲೆ ಚಿಕ್ಕ ಮಕ್ಕಳನ್ನ ಸ್ವಲ್ಪ ಟೈಮ್ ಪಾಸ್ ಕರ್ಕೊಂಡು ಬರ್ತಾ ಇದ್ವಿ. ಇವಾಗ ರಿಯಲ್ ಆಗಿ ಏನಿದೆ ನೋಡೋಣ ಅಂತ. ಜೊತೆ ಹೇಗೆ ಒಂಥರ ಗೆಟ್ ಟುಗೆದರ್ ಆ ಥರ. ಅಂದರೆ ಪ್ರತಿ ಇಯರ್ ಫ್ಲವರ್ ಶೋಗೆ ಬರ್ತೀವಿ? ಇಲ್ಲ, ಖಂಡಿತ ಇಲ್ಲ. ನಮಗೆ ಕ್ರೌಡ್ ಅಂದ್ರೇ ಭಯ, ಸೊ ಬರ್ತಾ ಇರಲಿಲ್ಲ. ಸೊ ಈ ಸತಿ ಬಂದಿದ್ದೀವಿ, ಬಿಫೋರೇ ಬಂದಿದ್ದೀವಿ. ಸೊ ಇಟ್ ಇಸ್ ಪೀಸ್ಫುಲ್. ಇಟ್ ಇಸ್ ವೆರಿ ಅನ್ಪ್ಲಾನ್, ಬಟ್ ಬಂದಿದ್ದಕ್ಕೆ ಇಟ್ ಇಸ್ ರಿಯಲಿ ಮೇಕ್ ಸೆನ್ಸ್. ನಮಗೆ ಬಂದಿದ್ದಕ್ಕೆ ಒಳ್ಳೆಯದಾಯಿತು. ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದೆ ಅಮ್ಮ. ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬರ್ತಾ ಇದ್ದೀವಿ, ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ಸ್. ಭಯ ಆಗುತ್ತೆ. ಚೆನ್ನಾಗಿದೆ, ಫ್ಲವರ್ಸ್ ಎಲ್ಲ ಇಷ್ಟ ಆಯ್ತು ನಮಗೆ. ಹಾಂ, ಎಲ್ಲ ಫ್ಲವರ್ಸು ಸೂಪರ್ ಆಗಿದೆ, ಡೆಕೋರೇಷನ್ನು ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಪ್ರತಿ ವರ್ಷ ಬರ್ತೀರಾ? ಇಲ್ಲ, ಈ ವರ್ಷ ಸ್ಟಾರ್ಟ್ ಹಂಗೆ ಬಂದಿರೋದು. ಹೇಗೆ ಅನಿಸ್ತಾ ಇದೆ ಅಂದರೆ ಕಂಪ್ಲೀಟ್ ಹೂವು ಅಲ್ಲೇ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ನಾವು ಅಂಬೇಡ್ಕರ್ ಅವರ ಜೀವನ ಚರಿತ್ರೆನೇ ನೋಡ್ಬೋದು. ಹೌದು, ನಾವಿದೇ ಫಸ್ಟ್ ಟೈಮ್ ನೋಡ್ತಿರೋದು, ನಮ್ಗೆ ತುಂಬ ಇಷ್ಟ ಆಯಿತು. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು? ಹೌದು, ಮಗ ಬಂದಿದ್ದಾನೆ, ತಂದೆ ತಾಯಿ ಎಲ್ಲ ಬಂದಿದ್ದಾರೆ. ಇಷ್ಟ ಆಯಿತು. ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನೀಟಾಗಿ ಎಲ್ಲ ಕಡೆ ಆರ್ಗನೈಸ್ ಕೂಡ ಮಾಡಿದ್ದಾರೆ. ಇದರಲ್ಲಿ ನಾವು ಅಂಬೇಡ್ಕರ್ ಅವ್ರು ಹೇಗೆ ಸಂವಿಧಾನ. ಹೌದು, ಅಂಬೇಡ್ಕರ್ ಅವರು ತಂದೆ ತಾಯಿ ಅವರ ಎಲ್ಲ ಗೊತ್ತಾಗುತ್ತೆ, ಜೀವನ ಚರಿತ್ರೆಗಳು ಚೆನ್ನಾಗಿದೆ. ಇಲ್ಲ, ನಾವು ಪ್ರತಿ ವರ್ಷ ಬರ್ತೀವಿ. ಅದೇ ಪರ್ಟಿಕ್ಯುಲರ್ ಡೇಗೆ ಬರ್ತಿದ್ವಿ, ಅದು ತುಂಬ ರಶ್ ಇರ್ತಿತ್ತು. ಇವಾಗ ಸ್ವಲ್ಪ ಮುಂಚೆ ಬಿಫೋರ್ ಬಂದಿದ್ದೀನಿ, ಚೆನ್ನಾಗಿದೆ ನೋಡೋಕ್ಕೆಲ್ಲ. ಇಲ್ಲಾಂದರೆ ರಶಲ್ಲಿ ಆಗ್ತಿರ್ಲಿಲ್ಲ ನೋಡೋದಕ್ಕೆ. ಮಕ್ಕಳನ್ನ ಕೂಡ ಕರ್ಕೊಂಡು ಬಂದಿದ್ದೀರಾ? ಹಾಂ, ಮಕ್ಕಳನ್ನ ಕೂಡ ಕರ್ಕೊಂಬರ್ತೀವಿ ಎವ್ರಿ ಇಯರ್. ಅಂದರೆ ಆಲ್ಮೋಸ್ಟ್ ಎವ್ರಿ ಇಯರ್ ಕೂಡ ಬೇರೆ ಬೇರೆ ಥೀಮ್ ಇಟ್ಟಿರ್ತಾರೆ. ಈ ಸಲ ಅಂಬೇಡ್ಕರ್ ಅವ್ರ ಥೀಮ್ ಇದೆ. ಹಾಂ, ಇದು ಎಷ್ಟು ಇನ್ಫಾರ್ಮೇಟಿವ್ ಆಗಿದೆ? ತುಂಬ ಇದೆ. ಲೈಕ್ ನನಗೆ ಮಕ್ಕಳಿದ್ರು, ಅದಕ್ಕೆ ನಾನು ತುಂಬ ಓದೋದಕ್ಕಾಗಲಿಲ್ಲ. ಓಕೆ, ಆದಷ್ಟು ನೋಡಿದೆ, ಚೆನ್ನಾಗಿದೆ. ಎಷ್ಟು ಇಯರ್ಸಿಂದ ಬರ್ತಾ ಇದ್ದೀರಾ ಲಾಲ್ಬಾಗ್ ಫ್ಲವರ್ ಶೋಗೆ? ಹಾಗೆ ಈ ಸಲ ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ. ಅದು ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಥೀಮ್ ಇಟ್ಕೊಂಡು ಮಾಡಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಎಕ್ಸ್ಪೀರಿಯನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ಈ ಎಕ್ಸ್ಪೀರಿಯನ್ಸ್ ಈ ಸತಿ ನನಗೆ ಯಾಕೆ ತುಂಬ ಇಷ್ಟ ಆಯ್ತು. ಫಸ್ಟ್ ಡೇನೇ ನಾನು ಇಲ್ಲಿ ಬಂದು ಫ್ಲವರ್ ಶೋ ನೋಡ್ತಾ ಇದ್ದೀವಿ. ಯೂಶಲಿ ನಾವಿಲ್ಲಿ ಯಾಕೆ ಬರ್ತೀವಿ ಅಂದರೆ 10 ವರ್ಷದಿಂದನೂ ನಾವು ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಅಂತ ನಮ್ಮದೊಂದು ಮೆಡಿಟೇಷನ್ ಸೆಂಟರ್ ಇದೆ. ಅಲ್ಲಿ ಬನಶಂಕರಿಲಿದೆ ಆ ಮೇಯ್ನ್ ಆಶ್ರಮ. ಬೇಕಾದಷ್ಟು ಕಡೆನೂ ಆಶ್ರಮ್ಸ್ ಇದೆ. ಅವ್ರ ಮೂಲಕವಾಗಿ ನಾವು ಯಾವತ್ತೂ ಇಲ್ಲಿ ಒಂದು ಸ್ಟಾಲ್ ಇಡ್ತೀವಿ. ಯಾಕಂದರೆ ಬೇಕಾದಷ್ಟು ಜನಕ್ಕೆ ಆಧ್ಯಾತ್ಮದ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಒಂದೊಂದು ಎಲ್ಲಿ ಹುಡ್ಕೋದು ಅಂತ ಗೊತ್ತಾಗಲ್ಲ. ಸೊ ಯಾರು ಬೇಕೋ ಫ್ರೀಯಾಗಿ ಬಂದು ನಮ್ಮ ಹತ್ರ ಧ್ಯಾನ ಕಲ್ತ್ಕೊಳ್ಳಿ ಅಂತ ಒಂದು ಇಲ್ಲಿ ಗ್ಲಾಸ್ ಹೌಸ್ ಹಿಂದೆಯೇ ಒಂದು ದೊಡ್ಡ ಜಾಗದಲ್ಲಿ ಲರ್ನ್ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಅಂತ ಇಟ್ಕೊಂಡಿದ್ದೀವಿ. ಸೊ ಅದರಿಂದ ನಾವು ಪ್ರತಿ ವರ್ಷ ಇಲ್ಲಿ ಬರ್ತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ವಿಲ್ ಬಿ ಬ್ಯುಸಿ ಅಲ್ಲೇ. ಈ ಸತಿ ಫಸ್ಟ್ ಇದನ್ನು ನೋಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಹೋಗೋಣ ಅಂತ ಬಂದೆ. ದ ಫ್ಲವರ್ಸ್ ಆರ್ ವೆರಿ ಫ್ರೆಶ್ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದ ಥೀಮ್ ಈಸ್ ಆಲ್ಸೋ ವೆರಿ ಗುಡ್. ಐ ಫೀಲ್ ಇಟ್ಸ್ ಮೋರ್ ಅಬೌಟ್ ಈಕ್ವಾಲಿಟಿ ಆ್ಯಂಡ್ ಅಪ್ಲಿಫ್ಟ್ಮೆಂಟ್ ಅಂತ ಅನ್ನಿಸ್ತು, ವಿಚ್ ಈಸ್ ವೆರಿ ಮಚ್ ಇನ್ ಟ್ಯೂನ್ ವಿತ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಟುಡೇಸ್ ವರ್ಲ್ಡ್ ಅಂತ ಅನ್ನಿಸ್ತು. ಅದರಿಂದ ಖುಷಿ ಆಯಿತು. ನಾವು ಇಲ್ಲಿ ಎಷ್ಟೊಂದು ವೆರೈಟಿ ಆಫ್ ಫ್ಲವರ್ಸ್ನ ನಾವು ನೋಡ್ಬೋದು. ಇನ್ ದ ಸೆನ್ಸ್ ನಮಗೆ ಗೊತ್ತಿರೋ ಕೆಲವಿದಾವೆ, ಗೊತ್ತಿಲ್ಲದೆ ಇರೋದು ಕೆಲವಿದಾವೆ. ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದ್ರೆ ಪ್ರಾಬಬ್ಲಿ ಇನ್ನೂ ಖುಷಿ ಆಗುತ್ತೆ. ಎಕ್ಸಾಕ್ಟ್ಲಿ. ನಾವು ಚಿಕ್ಕ ವಯಸ್ಸಿಂದಾನೇ ವಿ ಶುಡ್ ಲೈಕ್ ಡೆವಲಪ್ ದಟ್ ಕ್ವಾಲಿಟಿ ಟು ಅಪ್ರಿಷಿಯೇಟ್ ನೇಚರ್. ಅದಕ್ಕೆ ನಮ್ಮ ಗುರುಗಳು ಕಮಲೇಶ್ ಪಟೇಲ್ ಅಂತ, ಹಿ ಈಸ್ ದ ಮೇನ್ ಪರ್ಸನ್ ಹೂ ಈಸ್ ಇನ್ ಚಾರ್ಜ್ ಆಫ್ ಹಾರ್ಟ್ಫುಲ್ನೆಸ್, ಈಗ ಪ್ರೆಸೆಂಟ್ ಗುರು. ಸೊ ಅವರು ಒಂದು ಒಳ್ಳೆ ಬುಕ್ ಬರೆದಿದ್ದಾರೆ, ವಿಸ್ಡಮ್ ಬ್ರಿಡ್ಜ್ ಅಂತ. ಹೇಗೆ ಮೊಮ್ಮಕ್ಕಳು ಮತ್ತು
ತಂದರು ಲಿಂಕು. ಸೊ ಅವಾಗ ನಾನು ಅದೇ ಅನ್ಕೋತಾ ಇದ್ದೆ, ಇಲ್ಲಿ ಬಂದು ಮಕ್ಕಳು ತಂದೆ ತಾಯರಿಗೆ ಟೈಮ್ ಇರಲ್ಲ. ಸೊ ಅಜ್ಜಿ ಬಂದು ಎಲ್ಲ ಕಡೆ ತೋರಿಸ್ಕೊಟ್ರೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಐ ವಾಸ್ ಫೀಲಿಂಗ್ ಆ್ಯಸ್ ಐ ವಾಸ್ ವಾಕಿಂಗ್ ಥ್ರೂ ದಿಸ್ ಗಾರ್ಡನ್. ಹೇಗಿದೆ ಎಕ್ಸ್ಪೀರಿಯನ್ಸ್? ಇವತ್ತು ಫಸ್ಟ್ ಡೇ ಬೇರೆ, ಸ್ವಲ್ಪ ಕಮ್ಮಿ ರಶ್ ಕೂಡ ಇದೆ. ಹೌದು, ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಇವತ್ತಿದೆ ಅಂತ. ನಾವು ಸಿಸ್ಟರ್ ನೋಡೋಕೆ ಬಂದಿದ್ವಿ, ಸೊ ಸಡನ್ ವಿಸಿಟ್ ಇದು. ಫಸ್ಟ್ ಟೈಮ್ ನೋಡ್ತಿರೋದು, ಯಾವಾಗಲೂ ಬಂದಿರಲಿಲ್ಲ, ಫಸ್ಟ್ ವಿಸಿಟ್. ಚೆನ್ನಾಗಿದೆ ಒಂಥರ. ನೀವು ಮೈಸೂರಲ್ಲಿ ಆಗುತ್ತೆ, ಬಟ್ ಇಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ಚೆನ್ನಾಗಿದೆ, ನೋಡೋಕೆ ಖುಷಿ ಆಯಿತು. ಥೀಮ್ ಹೇಗಿದೆ ಈ ಸಲ? ಥೀಮ್ ಡಾಕ್ಟರ್ ಅಂಬೇಡ್ಕರ್ ಹಾಂ ಹೌದು, ಪ್ರಕಾರ ಇಟ್ಟಿದ್ದಾರೆ. ನಂಗೆ ಗೊತ್ತಿರಲಿಲ್ಲ ಈ ಕಾನ್ಸೆಪ್ಟ್ ಇದೆ ಅಂತ, ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ರದ್ದು ಪ್ರತಿಯೊಂದು ಸಾಧನೆಗಳನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ನೈಸ್ ವಿಸಿಟ್, ಥ್ಯಾಂಕ್ ಯು. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾ ಫ್ಲವರ್? ಹೌದು. ಎಲ್ಲಿಂದ ಬಂದಿರೋದು ನೀವು? ನಾವು ಎಲ್ಚನಹಳ್ಳಿಯಿಂದ ಬಂದಿರೋದು. ಹೇಗಿದೆ? ಚೆನ್ನಾಗೈತೆ. ಯಾವ ಥರ ಫ್ಲವರ್ಸ್ ಎಲ್ಲ ನೋಡಿದೆ ನೀವು ಇವತ್ತು? ನಾನು ಎಲ್ಲ ಫ್ಲವರ್ಸ್ ನೋಡಿದೆ ಇವತ್ತು. ಇಷ್ಟ ಆಯ್ತಾ? ಆಯಿತು. ನೀನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾ? ಹೌದು. ಚೆನ್ನಾಗಿದೆಯಾ? ಎಸ್. ತುಂಬ ಚೆನ್ನಾಗಿದೆಯಾ? ಹೌದು. ಅಂಬೇಡ್ಕರ್ ನೋಡಿದ್ರಾ? ನೋಡಿದೆ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮಾಡಿದ್ದಾರೆ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತೈತೆ. ಇಂಡಿಯಾ ಅಂದರೆ ಅಷ್ಟೊಂದು ಇಷ್ಟನಾ? ಫುಲ್ ಇಂಡಿಯಾ ಅಂತೆಲ್ಲ ಹಾಕ್ಸ್ಕೊಂಡಿದ್ದೀರಾ? ನೋಡಿದ್ರಲ್ಲ ನಮ್ಮ ಜನಸಾಮಾನ್ಯರು, ಅದು ಲಾಲ್ಬಾಗ್ಗೆ ಬಂದಂತಹ ಫ್ಲವರ್ ಶೋ ನೋಡಿದಂತಹ ವೀಕ್ಷಕರೆಲ್ಲ ಏನು ಹೇಳಿದ್ರು ಅಂತ ಹೇಳಿ. ಸಿಕ್ಕಾಪಟ್ಟೆ ಆನಂದ ಆಯಿತು. ತುಂಬ ಅದ್ಭುತವಾಗಿದೆ, ಅಮೋಘವಾಗಿದೆ ಈ ಫ್ಲವರ್ ಶೋ. ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಿರ್ಬೋದು, ಅಥವಾ ನಾವಿಲ್ಲಿ ಬಂದು ಈ ಅದ್ಭುತವಾದಂತಹ ಹೂವುಗಳನ್ನು ವೀಕ್ಷಣೆ ಮಾಡೋದಾಗಿರ್ಬೋದು. ಈ ಥರ ಬಹಳ ಮನಸ್ಸಿಗೆ ನೆಮ್ಮದಿ ಕೊಟ್ಟಂತಹ ಪ್ಲೇಸ್ ಆಗಿದೆ ಈ ಲಾಲ್ಬಾಗ್ ಫ್ಲವರ್ ಶೋ ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.